ಇರಾನ್ನಿಂದ ಮೊದಲ 110 ಭಾರತೀಯರ ತಂಡ ಈಗ ಸ್ವದೇಶಕ್ಕೆ ಮರಳಿದೆ. ಆಪರೇಷನ್ ಸಿಂಧು ಅನ್ನುವಂತಹ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟು ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಅಲ್ಲಿ ಸಿಕ್ಕಾಕಿಕೊಂಡಿರುವಂತಹ ಅಂದರೆ ಇರಾನ್ ಮತ್ತು ಇಸ್ರೇಲಲ್ಲಿ ಸಿಕ್ಕಾಕಿಕೊಂಡಿರುವಂತಹ ಭಾರತೀಯರನ್ನ ಸೇಫ್ ಆಗಿ ತನ್ನ ತಾಯ್ನಾಡಿಗೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡಿದೆ. ಮೊದಲ ಬ್ಯಾಚ್ ಈಗ ಹೊರಗಡೆ ಬಂದಿದೆ. 110 ಭಾರತೀಯರ ತಂಡ ಈಗ ಸ್ವದೇಶಕ್ಕೆ ಮರಳಿದೆ. ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನ ಮರಳಿ ಸ್ವದೇಶಕ್ಕೆ ತರುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಅಂದ್ರೆ ಭಾರತ ಮಾಡ್ತಾ ಇದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಡಲಾಗಿದೆ. ಇರಾನ್ನಲ್ಲಿ ಓದ್ತಾ ಇರುವಂತಹ 110 ಭಾರತೀಯ ವಿದ್ಯಾರ್ಥಿಗಳನ್ನು ಹೊತ್ತ ಮೊಟ್ಟ ಮೊದಲ ವಿಮಾನ ಅಂದ್ರೆ ಮೊದಲ ಬ್ಯಾಚ್ ಈಗ ಭಾರತಕ್ಕೆ ಬಂದಿದೆ. ಈಗೇನಾಗಿದೆ ಅಂತಂದ್ರೆ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಈ ಯುದ್ಧ ಮೊದಲಿಗೆ ಇಸ್ರೇಲ್ನಿಂದ ಇರಾನ್ ಮೇಲೆ ಯುದ್ಧವನ್ನ ಮಾಡುತ್ತೆ. ಯುದ್ಧವನ್ನ ಮಾಡಿದ ನಂತರ ಅಫ್ಕೋರ್ಸ್ ಎಲ್ಲರೂ ಕೂಡ ಪ್ಯಾನಿಕ್ ಆಗಿದ್ದಾರೆ. ಸೊ ಪ್ಯಾನಿಕ್ ಆಗಿ ಈಗ ಎಲ್ಲ ದೇಶದವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ಟೆಹರಾನನ್ನು ಬಿಟ್ಟು ಹೊರಡಿ ಅಂತ. ಬರೀ ಅಮೆರಿಕನ್ನರಿಗೆ ಮಾತ್ರ ಹೇಳೋದಿಲ್ಲ, ಅಲ್ಲಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಹೇಳ್ತಾರೆ ಟ್ವೀಟ್ ಮಾಡಿ, ಟೆಹರಾನನ್ನು ಬಿಟ್ಟು ಹೋಗಿ, ಅಲ್ಲೊಂದು ಏನೋ ಒಂದು ಅಪ್ಡೇಟ್ ಆಗಲಿದೆ, ಒಂದು ದೊಡ್ಡ ಘಟನಾವಳಿ ನಡೆಯಲಿದೆ ಅಂತ ಹೇಳ್ತಾರೆ. ಅಂದರೆ ಇಸ್ರೇಲ್ ಮೂಲಕ ಟೆಹರಾನ್ನ ಮೇಲೆ ಅಮೆರಿಕ ಯುದ್ಧ ಮಾಡೋದಕ್ಕೆ ಹೊರಡ್ತಾ ಅಥವಾ ಅಟ್ಯಾಕ್ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇನ್ನು ಮುಂದಿನ